ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಎಲ್ಲ ನುಡಿಮುತ್ತಿಗಿಂತ ಈ ನುಡಿಮುತ್ತು ತುಂಬ ವಿಶೇಷ ಕಣ್ರಿ. ಯಾಕೆ ಅಂದರೆ ಇದರ ಅರ್ಥನೇ ಅಷ್ಟು ಚೆನ್ನಾಗಿದೆ. ಹೇಳ್ತಾ ಹೋಗ್ತಾರೆ, ನಾವೇ ಭಗವಂತನ ಬಳಿ ಹೋಗ್ತಾ ಇಲ್ಲ, ಇಲ್ಲ ಅಂದರೆ ಭಗವಂತ ನಮಗಾಗಿ ಸದಾ ಕಾಯ್ತಾ ಇರ್ತಾನೆ ನಮ್ಮ ಭೇಟಿಗಾಗಿ ಅಂತ ಹೇಳ್ತಾ ಹೋಗ್ತಾರೆ. ಇವತ್ತಿನ ಕತೆ ಏನಪ್ಪ ಅಂತಂದರೆ, ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದ ರಾಜನಿಗೆ ಸಂತಾನ ಇರೋದಿಲ್ಲ. ಅವನಿಗೆ ತುಂಬ ಯೋಚನೆ ಆಗುತ್ತೆ, ಏನು ಮಾಡೋದು, ಹೇಗೆ ಮುಂದಿನ ವ್ಯಕ್ತಿಯನ್ನು ಅಂದರೆ ಮುಂದಿನ ರಾಜನನ್ನು ಆಯ್ಕೆ ಮಾಡೋದು ಅಂತ ತುಂಬ ಗೊಂದಲ ಆಗತ್ತೆ. ಆಗ ಅವನು ಅವನ ರಾಜಗುರುಗಳ ಬಳಿ ಹೋಗಿ ಕೇಳ್ತಾನೆ, ನನಗೆ ದಯವಿಟ್ಟು ಈ ಒಂದು ಗೊಂದಲಕ್ಕೆ ಉತ್ತರವನ್ನು ಕೊಡಿ, ನಾನು ಮುಂದಿನ ರಾಜನನ್ನು ಆಯ್ಕೆ ಮಾಡೋದು ಅಂತ. ಆಗ ಆ ಗುರುಗಳು ಹೇಳ್ತಾರೆ, ನೀನು ತುಂಬ ಯೋಚನೆಯನ್ನು ಮಾಡಬೇಡ, ನಿನ್ನ ಪ್ರಜೆಗಳಲ್ಲೇ ಯಾರು ಯೋಗ್ಯ ವ್ಯಕ್ತಿ ಇದ್ದಾರೆ ಅಂತ ಆರಿಸಿ ಅವರಿಗೆ ಈ ರಾಜ್ಯವನ್ನು ಕೊಡು, ನಿನ್ನ ರಾಜ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವನಿಗೆ ಇನ್ನೂ ಗೊಂದಲ ಆಗೋಗುತ್ತೆ, ಇಷ್ಟು ಪ್ರಜೆಗಳಿದ್ದಾರೆ, ಇಷ್ಟೊಂದು ಜನ ಇದ್ದಾರೆ, ಇದರಲ್ಲಿ ಯೋಗ್ಯ ವ್ಯಕ್ತಿಯನ್ನು ಹುಡುಕೋದು ಹೇಗೆ? ಹಾಗಾಗಿ ಅವನು ಯೋಚನೆ ಮಾಡ್ತಾನೆ. 2-3 ದಿನಗಳ ಕಾಲ ಅವನಿಗೆ ನಿಜ ಹೇಳಬೇಕಂದ್ರೆ ತಲೆ ಕೆಟ್ಟು ಹೋಗುತ್ತೆ, ಯಾರನ್ನು ಆಯ್ಕೆ ಮಾಡೋದಪ್ಪ ಅಂತ. ಕೊನೆಗೆ ಭಾನುವಾರ ಮಂತ್ರಿಯನ್ನು ಕರೆದು ಹೇಳ್ತಾನೆ, ಘೋಷಣೆ ಮಾಡಿ ಅಂದರೆ ಡಂಗೂರವನ್ನು ಸಾರಿಸಿ, ನಾಳೆ ಸೂರ್ಯಾಸ್ತದ ಒಳಗೆ ಯಾರು ಬಂದು ನನ್ನನ್ನು ಭೇಟಿ ಮಾಡ್ತಾರೋ ಅವರೇ ಮುಂದಿನ ರಾಜರಾಗ್ತಾರೆ ಅಂತ. ಆಗ ಮಂತ್ರಿ ಹೇಳ್ತಾರೆ, ಇದೆಂಥ ಘೋಷಣೆ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ, ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಜನದಲ್ಲಿ ನೀವು ಈ ರೀತಿ ಘೋಷಣೆ ಮಾಡಿದ್ರೆ ಯಾರು ಬೇಕಾದರೂ ಹಲವಾರು ಜನ ಬಂದುಬಿಡ್ತಾರೆ, ಎಲ್ಲರೂ ಬಂದುಬಿಡ್ತಾರೆ, ನೀವು ಹೇಗೆ ಆಯ್ಕೆ ಮಾಡ್ತೀರಾ? ಆಗ ರಾಜ ಹೇಳ್ತಾನೆ, ಇಲ್ಲ ನೀವು ಘೋಷಣೆ ಮಾಡಿ. ಮಂತ್ರಿಗೆ ರಾಜನ ಆಜ್ಞೆಯನ್ನು ಪಾಲನೆ ಮಾಡಲೇಬೇಕಾಗಿರುತ್ತೆ. ಡಂಗೂರವನ್ನು ಸಾರಿಸ್ತಾರೆ. ಯಾರು ನಾಳೆ ಸಂಜೆ ಅಂದರೆ ಸೋಮವಾರದ ಸಂಜೆ ಒಳಗೆ ಬಂದು ರಾಜನನ್ನು ಕಾಣ್ತಾರೋ ಅವರೇ ಮುಂದಿನ ರಾಜ ಅಂತ. ಎಲ್ಲರೂ ಸಹ ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ರೆಡಿಯಾಗಿ ರಾಜನನ್ನು ಭೇಟಿ ಮಾಡೋದಕ್ಕೆ ಬಂದೇ ಬಿಡ್ತಾರೆ. ಇನ್ನೇನು ರಾಜನನ್ನು ಭೇಟಿ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ರಾಜ ಒಂದು ಮಾಯಾಜಾಲವನ್ನೇ ನಿರ್ಮಾಣ ಮಾಡಿರ್ತಾನೆ. ಅದು ಏನಪ್ಪ ಅಂತ ಅಂದರೆ, ಅವನ ದ್ವಾರದ ಬಳಿ ಏನು ದೊಡ್ಡ ಮೈದಾನ ಇರುತ್ತೆ, ಆ ದೊಡ್ಡ ಮೈದಾನದಲ್ಲಿ ರಾಜ ಒಂದು ದೊಡ್ಡ ಜಾತ್ರೆಯನ್ನು ಆಯೋಜನೆ ಮಾಡಿರ್ತಾನೆ. ವಿವಿಧ ಪ್ರಕಾರದ ಖಾದ್ಯಗಳು ಹಾಗೂ ಆಟದ ಸಾಮಾನುಗಳು, ಆಟಿಕೆಗಳು, ಬೇಡದ ಎಲ್ಲ ಸಾಮಗ್ರಿಗಳು ಉಚಿತವಾಗಿ ಮಾರಾಟ. ಅಷ್ಟೇ ಅಲ್ಲ, ಹಲವಾರು ಪ್ರದರ್ಶನಗಳು ಎಲ್ಲವುದೂ ಸಹ ಅಲ್ಲಿ ಇರುತ್ತೆ. ಜನ ಬರ್ತಾರೆ, ಅದನ್ನು ನೋಡಿ ಮರಳಾಗ್ಬಿಡ್ತಾರೆ. ಮರಳಾಗೋದಷ್ಟೇ ಅಲ್ಲ, ಹೇಗಿದ್ದರೂ ಸಂಜೆವರೆಗೂ ಸಮಯ ಇದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಆ ಆಟದಲ್ಲಿ, ಊಟದಲ್ಲಿ ಹಾಗೂ ಅವರಿಗೆ ಅಭಿರುಚಿ ಇರುವ ವಸ್ತುಗಳಲ್ಲಿ ಅವರು ಮಗ್ನರಾಗಿ ಬಿಡ್ತಾರೆ. ಎಷ್ಟು ಸಮಯವಾದರೂ ಸಹ ಯಾರೂ ಬಂದು ರಾಜನನ್ನು ಭೇಟಿ ಮಾಡೋದೇ ಇಲ್ಲ. ಆದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಮನೆಯಿಂದ ಹೊರಟು ರಾಜನ ದ್ವಾರದ ಬಳಿ ನಿಂತ್ಕೊತಾನೆ. ನೀನು ಯಾರು ಅಂತ ಕೇಳಿದಾಗ ಆ ದ್ವಾರಪಾಲಕರಿಗೆ ಎಲ್ಲ ವಿಷಯವನ್ನು ಹೇಳ್ತಾನೆ ಹಾಗೂ ಅವನನ್ನು ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟಾಗ ರಾಜ ಏನನ್ನೂ ಸಹ ಯೋಚನೆ ಮಾಡದೆ, ಮಂತ್ರಿ ಮತ್ತು ರಾಜ ಇಬ್ಬರೂ ಸಹ ಕೂತಿರ್ತಾರೆ, ಅವನನ್ನು ಮುಂದಿನ ಉತ್ತರಾಧಿಕಾರಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಮಂತ್ರಿಗೆ ಆಶ್ಚರ್ಯ ಆಗತ್ತೆ, ಹೇಗೆ ನೀವು ಆಯ್ಕೆಯನ್ನು ಮಾಡಿದ್ರಿ? ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಸಾಧನೆ ಏನು ಅನ್ನೋದು ಮೊದಲು ಖಚಿತ ಆಗಿರಬೇಕು ಹಾಗೂ ಆ ಗುರಿಯ ಕಡೆ ಬರುವಾಗ ಅವನಿಗೆ ದೃಢತೆ ಇರಬೇಕು. ಇವನಿಗೆ ಗೊತ್ತಿತ್ತು, ನಾನು ಮುಂದಿನ ರಾಜನಾಗಬೇಕು, ನಾನು ರಾಜನನ್ನು ಮೊದಲು ಭೇಟಿಯಾಗಬೇಕು ಅಂತ. ಹಾಗಾಗಿ ಅವನು ಆ ಜಾತ್ರೆಯಲ್ಲಿ ಅವನು ಸುತ್ತಲಿಲ್ಲ, ಮನೆಯಿಂದ ನೇರ ಬಂದು ನನ್ನನ್ನು ಭೇಟಿಯಾದ. ಅದೇ ಬೇರೆಯವರು ಆ ಜಾತ್ರೆಯಲ್ಲಿ ಕಳೆದು ಹೋದರು ಅಂತ ಹೇಳ್ತಾನೆ. ಇದರ ಅರ್ಥ ಏನು ಅಂದರೆ, ಮಾನವ ಜನ್ಮ ಭಗವಂತ ಕೊಟ್ಟಿರೋದು ಸಹ ಮುಕ್ತಿಗಾಗಿ, ಮೋಕ್ಷಕ್ಕಾಗಿ.
ಭಗವಂತನನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಮಾನವ ಜನ್ಮ ನಮಗೆ ಕೊಟ್ಟಿದ್ದಾನೆ. ಆದರೆ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಈ ಮಾನವ ಜನ್ಮ ಬರ್ತಿದ್ದ ಹಾಗೆ ಭಗವಂತನ ಬಳಿ ಇದು ಬೇಕು, ಅದು ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಗಂಡ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಆ ಜಾತ್ರೆಯ ಮಾಯಾಜಾಲದಲ್ಲಿ ನಾವು ಸಹ ಸಿಲುಕಿ ಹಾಕಿಕೊಂಡು ಬಿಟ್ಟಿದ್ದೀವಿ. ಯೋಚನೆ ಮಾಡಿ. ಯಾಕೆ ಅಂತ ಅಂದರೆ, ಮಾನವ ಜನ್ಮ ಕೊಟ್ಟಿರೋದು ಮುಕ್ತಿಗಾಗಿ, ಮೋಕ್ಷಕ್ಕಾಗಿ. ನಾವು ಸಹ ಮಗುವಿನ ಹಾಗೆ ಹಠ ಮಾಡಬೇಕು. ಅಮ್ಮ ನೀನೇ ಬೇಕು ಅಂತ ಹೇಗೆ ಮಗು ಹಠ ಮಾಡುತ್ತೋ ಹಾಗೆ ಈ ಮಾನವ ಜನ್ಮ ದೊರೆತಾಗ ಭಗವಂತ ನನಗೆ ಇದು ಯಾವುದೂ ಬೇಡ, ನನಗೆ ನೀನೇ ಬೇಕು ಅಂತ ಹಠ ಮಾಡಬೇಕು. ಯಾವ ಮೂಲಕ? ಅವನ ನಾಮಸ್ಮರಣೆಯ ಮೂಲಕ, ಅವನಿಗೆ ಧನ್ಯವಾದ ಹೇಳೋ ಮೂಲಕ. ಯೋಚನೆ ಮಾಡಿ. ತುಂಬ ಆಳವಾದ ವಿಷಯ ಇದರಲ್ಲಿ ಅಡಗಿದೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.